ಇವ ಏನು ಅಜ್ಜಿಗಿತ್ತೇವ ಇದು ಗಂಟ ಇವರು ಯಾರು ಬರ್ಲಿಲ್ಲ ನಾ ಒಬ್ಬಕ್ಕೆ ದಾರಿ ಹಿಡಿತನೋ ನೋಡುನ್ ಅಲ್ಲಿ ಬರ್ತಾರತ್ ಇನ್ನೆಲ್ಲ ಅವ್ರ ಮನಿ ಮಠ ಹೋಗಿ ಕರ್ಕೊಂತ ನಿಂದ್ರಾಕ ಗಂಟೊಂದು ಅಜ್ಜಿ ಐತಿ ಹೆಂಗ್ ಹೋಗ್ಲಿ ಗಿರ್ಜಕ್ಕ ನಿಂದ್ರವಾ ಒಂದಿಟ ಅಯ್ಯ ಅತ್ತಿಯರ್ ಎದಕ್ ಕರೆಯಕತ್ತಾರ ಇವ ಮೊದ್ಲ ಗಂಟು ಅಜ್ಜಿಗೈತಿ ಇನ್ನ ಏನ್ರ ಸೀರೆದು ಒಗ್ಯಾಕ ಕೊಡ್ತಾರೋ ಯಾರಿಗ್ ಗೊತ್ತ ಊರೇ ಅತ್ತೀರಿ ಗಿರ್ಜಕ್ಕ ಬಿಸಿಲು ಬಾಳ ಐತಿ ತಗೋಲ್ವಾ ಇವಂದ ಮಜ್ಜಿಗೆ ಕ್ಯಾನ ತಗೋ ಎಲ್ಲಾರು ಕುಂತ್ಕೊಂಡ ಬಿಸಿಲಾಗಟ್ ಮಜ್ಜಿಗೆ ಕುಡಿದ್ರ ಆರಾಮ್ ಅನಸ್ತತಿ ತಗೋ ಇವನ್ನ ಅಯ್ಯೋ ಪಾಪ ನನಗ ಬಿಸ್ಲಾಗ ಹೊಕ್ಕನಂತ ಹೇಳಿ ಮಜ್ಜಿಗೆ ಕೊಡಕ್ ಬಂದಾರು ನಾನ ಏನು ತಪ್ಪು ತಿಳ್ಕೊಂಡ್ಬಿಡ್ತೇನೆ ನೋಡು ನಮ್ಮತ್ತಿ ಬದಲಾಗಿದಾರ ಈಗ ಮೊದಲ ಬರೀ ಬೈದ ಮಾಡ್ತಿದ್ರು ಈಗ ಪಾಪ ನನ್ನ ಮೇಲೆ ಎಷ್ಟು ಕಾಳಜಿ ಮಾಡ್ತಾರ ಏನವ ಸುಮ್ಮನೆ ನಿಂತ್ಬಿಟ್ಟಲ್ಲ ಏನಿಲ್ರಿ ಅತ್ತೀರಿ ಈಗ ಅರ್ವಿ ಗಂಟ ವಜ್ಜೆಗೆತ್ ಬಿಡ್ರಿ ಅತ್ತೀರಿ ಇದನ್ನೆಲ್ಲ ಹಿಡ್ಕೊಂಡು ಹೋಗಿಲ್ರಿ ನಾ ಬಂದ್ ಕಾರ ಕುಡಿತಾನಂತ್ರಿ ಈ ಕ್ಯಾನ ಏನ್ ಬೇಡ ತಗೋರಿ ಅಯ್ಯ ಹೌದಲ್ಲ ಏವ ಇಷ್ಟ್ಯಾಕೆ ತುಂಬ್ಕೊಂಡಿ ಒಮ್ಮೆ ಅರ್ಧ ಒಂದಿನ ಒಗಿಬೇಕು ಬೇಡ ನಾಳೆ ಮತ್ತೆ ಹೋಗಿ ಒಕ್ಕೊಂಬರಕ್ ಬರ್ತಿರ್ಕಿಲ್ಲನ ಅಯ್ಯ ಇರ್ಲಿ ಬಿಡ್ರಿ ಅತ್ತೀರಿ ನಾಳೆ ಲಕ್ಷ್ಮಕ್ಕರ್ದು ನಿಂಗವಕ್ಕರ್ದು ಕರ್ಚಿಕಾಯಿ ಚಕ್ಲೆ ಮಾಡೋದು ಇಟ್ಕೊಂಡಾರಂತ್ರಿ ಮತ್ ನಾನು ಅಟ್ ಹೋಕೇನ್ರಿ ನಾಟ್ ಹೋಗಿ ಅವ್ರಿಗೆ ನೆರವು ಆದ್ನಂದ್ರ ನಾಡ್ದ ನಮ್ಮದ್ ಮಾಡುವಾಗ ಅವರು ಬರ್ತಾರ್ರಿ ಅದಕ್ಕೆ ಇವತ್ತು ಒಂದ ದಿನ ಎಲ್ಲಾ ಅರ್ವಿ ಒಗಿದು ಹಾಸಿಗಿದು ಎಲ್ಲಾ ಕೆಲಸ ಮುಗಿಸ್ಕೊಂಡ್ಬಿಡು ಗಿರ್ಜಕ್ಕ ಅಂದ್ರಿ ಅದಕ್ಕೆ ಇವತ್ತ ಒಂದ ದಿನಾನ ತಗೊಂಡ್ ಹೊಂಟೇನ್ ನೋಡ್ರಿ ಎಲ್ಲ ಹೌದಾವ ಆದ್ರೂ ಬಾಳ ಅರಿವಾಗಿದಾವು ಇರುವತ್ತು ನಡಿ ಹಂಗಾರ ನಾನು ಈ ಕ್ಯಾನ ತಗೊಂಡ ನಾನ ಬರ್ತೇನಂತ ನಿಮ್ ಬಟ್ ಏನ್ರಿ ನೀವು ಬರ್ತೀರ ಬ್ಯಾಡ್ರಿ ಬರ್ತೀರಿ ನಾ ಹೋಗಿ ಒಕ್ಕೊಂಡ್ ಬರ್ತೇನ್ರಿ ನೀವು ಆರಾಮ್ ಮನ್ಯಾಗ ಇರ್ರಿ ಅಯ್ಯ ಇರ್ಲಿ ನಡಿಯವ ಬಿಸಿಲು ಒಂದ್ ಬಾಳ ಐತಿ ಈ ನಮ್ಮನೆ ಅರ್ವಿ ಗಂಟು ಹೊತ್ಕೊಂಡ ಕೆರಿ ಮಾಟ ಒಬ್ಬಕ್ಕೆ ಹೆಂಗ್ ಹೋಗಿ ನಾನು ಅಟ ಇದ್ನಿ ಅಂದ್ರ ನಾವೊಂದಿಟ್ಟು ನೀವೊಂದಿಟ್ಟು ಹೊತ್ಕೊಂಡ್ ಹೋಗಾಕ್ ಬರ್ತತಿ ನಡಿ ನಾನು ಬರ್ತೇನತ್ ಏನ್ ಬ್ಯಾಡ್ರಿ ಎತ್ತೀರಿ ಮೊದ್ಲ ನಿಮಗ ಆರಾಮಿಲ್ಲ ಈಗ ಸ್ವಲ್ಪ ಎದ್ದು ಅಡ್ಡಾಡಕತ್ತೀರಿ ಅಂತದ್ರಾಗ ನಿಮ್ಮನ್ನಲ್ಲಿ ಕೆರಿ ಮಠ ಒಗ್ಯಾಕ ಕರ್ಕೊಂಡು ಹೋಗಿ ಏನ್ ಮಾಡಿದ್ರಿ ಬ್ಯಾಡ್ರಿ ನೀವು ಆರಾಮ್ ಮನ್ಯಾಗಿರ್ರಿ ನಾ ಹೋಗಿ ಬರ್ತೇನ್ರಿ ಅಲ್ಲವಾ ಪಾರಕ್ಕನಾರ ಕಳಿಸ್ಬೇಕಂದ್ರ ಆಕಿದು ಕಾಲ್ನು ನಾ ಅಂದ್ರ ನನಗಿಂತ ಸೂಕ್ಷ್ಮ ಆಗಿದಾಳೆ ಈ ಸಲ ಆಕಿ ನೀವ್ ಒಬ್ಬಕ್ಕೆ ಅಲ್ಲಿ ಮಠ ಹೋಗಿ ಬರಾಕ ನಿಗ್ರಕತಿ ಬ್ಯಾಡ್ ಬಿಡು ತಂಗಿ ಏನು ಆಗೋಲ್ ಬಿಡ್ರಿ ಅತ್ತೀರಿ ಏನ್ ದೊಡ್ಡ ಕೆಲಸ್ರಿ ಮೊದಲೆಲ್ಲ ಹೋಗ್ತಿರ್ಕಿಲ್ಲನ್ರಿ ಈಗ ಸ್ವಲ್ಪ ದಿನ ಆಗಿತ್ತು ಹೋಗಿದ್ದಿಲ್ಲ ಹೋಗಿ ಬರ್ತೇನೆ ತಗೋರಿ ನೀವು ಮೊದ್ಲ ನಿನ್ನೆ ಮೊನ್ನೆ ಆರಾಮಿಲ್ಲ ಅಂತ ಹೇಳಿ ಒದ್ದಾಡಿದಿರಿ ನೀವು ಮನ್ಯಾಗ ಆರಾಮ್ ರೆಸ್ಟ್ ತಗೋರಿ ನಾ ಹೋಗಿ ಬರ್ತೇನಂತ್ರಿ ಅಲ್ಲವಾ ಇಲ್ಲಾರ ಒಂದ್ ಗ್ಲಾಸ್ ಮಜ್ಜಿಗೆ ತಂದು ಕೊಡ್ಲೇನ ಕುಡುದರ ಹೊಕ್ಕಿಯನ ಬ್ಯಾಡ್ರಿ ಅತ್ತೀರಿ ಈಗನ ರೊಟ್ಟಿ ತಿಂದ ಆಮ್ಲಿ ಕುಡಿದ್ ಬಂದೇನ್ರಿ ಬಿಸಿಲು ಐತಂತನ ನಾ ಹೋಗಿ ಹಿಂಗ್ ಒಕ್ಕೊಂಡ್ ಹೊರ ಬರ್ತೇವೆ ತಗೋರಿ ನೀವು ಹೋಗ್ರಿ ಮತ್ತ ಗಿರ್ಜಕ್ಕ ನಿನ್ನೆ ನಿಮ್ಮ ಮಾವಾರು ಏನೋ ಲೆಕ್ಕ ಬರ್ಸಾಕತ್ತಿದ್ರಲ್ಲ ತಂಗಿ ನಿನ್ ಕಡೆಯಿಂದ ಏನ್ ಬರ್ಸಾಕತ್ತಿದ್ರು ಆದ್ರೆ ಅತ್ತೀರಿ ಜಾತ್ರೆ ಸಂತಿ ಎಲ್ಲ ಬರೋದ್ ಕೊಡ್ಬಾರ ಗಿರ್ಜಕ್ಕ ಅಂತ ಕರೆದ್ರಿ ಸಣ್ಣತ್ತಿನೂ ಅಲ್ಲೇ ಇದ್ರಿ ನೀವು ಮಕ್ಕೊಂಡಿದ್ರಲ್ರಿ ಅದ್ರ ಸಂಬಂಧ ನಾವ ನಿಮ್ಗ ಎಬ್ಸಕ್ ಹೋಗ್ಲಿಲ್ರಿ ಜಾತ್ರೆ ಸಂತಿ ಏನೇನ್ ಬೇಕಾಕತ್ತ ಅದನ್ನ ಬರೋದ್ ಕೊಟ್ಟಿನ್ರಿ ಆಮೇಲೆ ಜಾತ್ರೆಗೆ ಯಾರ್ಯಾರು ಬರ್ತಾರೋ ಯಾರ್ಯಾರಿಗೆಲ್ಲ ಅರ್ವಿ ತರಬೇಕು ಹೊಸ ಅರ್ವಿಗಳಿಗೆ ಯಾರ್ಯಾರು ತರ್ಬೇಕು ಎಲ್ಲಾನು ಲೆಕ್ಕ ಹಾಕಿ ಬರ್ಸಾಕತ್ತಿದ್ರಿ ಮಾವಾರ ಅಯ್ಯ ಹೌದಾ ಜಾತ್ರೆಗೆ ಯಾರ್ಯಾರನ್ನ ಕರೀದು ಅಂತದು ಹೇಳತ್ತಿದ್ರನ ಹ್ಞೂನ್ರಿ ಅತ್ತೀರಿ ಭಾಳ ವರ್ಷದ ಮೇಲೆ ಜಾತ್ರೆ ಆಗತೈತಿ ಯಾರನ್ನೂ ಬಿಡೋದು ಬೇಡ ಎಲ್ಲಾರನ್ನೂ ನೆನಪು ಮಾಡಿ ಕರೀನು ಎಲ್ಲ ಬೀಗರು ಬಿಜ್ರು ನಮ್ಮ ಕಳ್ಳ ಬಳ್ಳಿ ಎಲ್ಲೈತೋ ಎಲ್ಲಾರನ್ನೂ ಕರೀನು ಅಂತ ಮಾತಾಡಕತ್ತಿದ್ರಿ ಹೌದು ಹಂಗಂದ್ರು ನಿಮ್ಮ ಮಾವ ಹಂಗಾರ ಎಲ್ಲಾರನ್ನೂ ಕರೀತಾರಂತ ಹ್ಞೂನ್ರಿ ಅತ್ತೀರಿ ಮೊದ್ಲ ಭಾಳ ವರ್ಷದ ಮೇಲೆ ಜಾತ್ರೆ ಆಗತೈತಲ್ರಿ ಅದಕ್ಕೆ ಯಾರನ್ನೂ ಬಿಡೋದು ಬೇಡ ಎಲ್ಲಾರನ್ನೂ ನೆನಪಿಲೆ ಕರೀನು ಆಗಿರ್ಜಕ್ಕ ಅಂತ ಅನ್ನಕತ್ತಿದ್ರಿ ಮಾವಾರ ಹೌದಾ ಹಂಗಾರ ಮತ್ತ ಸಾವಿತ್ರಿದದು ಈಗ ಸುದ್ದಿ ತೆಗ್ದಿದ್ರನ ಹಂಗಾರ ಸಾವಿತ್ರಿಯನ್ನು ಕರೀತಾರನ ಗಿರ್ಜಕ್ಕ ಇವ್ರೇನವ ಅಂಟಿಯರ್ ಬಗ್ಗೆ ಕೇಳಾಕತ್ರು ನಾ ಹಂಗಾರ ಏನೋ ಜಾತ್ರೆ ಬಗ್ಗೆ ಕೇಳತಾರ ಬಿಡ ಅನ್ಕೊಂಡ್ರ ಇವ್ರು ಮತ್ತು ಅಂಟಿಯರ್ ಸುದ್ದಿಗೆನೆ ಬಂದ್ರು ಏನ್ ಮಾಡ್ಲಿ ಈಗ ಮಾವಾರು ಕರಿ ಅಂತ ಹೇಳ್ಯಾರಂತಂದ್ರ ಒಂದು ಕರಿ ಬೇಡ ಅಂತ ಹೇಳ್ಯಾರಂದ್ರ ಮತ್ತೆ ಬೇಜಾರ್ ಮಾಡ್ಕೋತಾರು ಡಾಕ್ಟರ್ ಸಾಹೇಬ್ರು ನೋಡ್ರ ಅವ್ರಿಗೆ BP ಭಾಳ ಜಾಸ್ತಿ ತೋರ್ಸತೈತ್ರಿ ಅವ್ರಿಗೆ ಭಾಳ ಟೆನ್ಷನ್ ಮಾಡಕ್ ಹೋಗ್ಬೇಡ್ರಿ ಆರಾಮಿರುವಂಗ ನೋಡ್ಕೋರಿ ಏನು ಚಿಂತೆ ಮಾಡಕ್ ಹಚ್ಬೇಡ್ರಿ ಮೊದ್ಲ ಸ್ವಲ್ಪ ದಪ್ಪದಾರಲ್ಲ ಹಿಂಗಾಗಿ ಕೊಲೆಸ್ಟ್ರಾಲ್ ಅಂತಾರಲ್ಲ ಅದು ಹೆಚ್ಚಾಗೈತಿ ಸ್ವಲ್ಪ ಅವ್ರನ್ನ ಒಗಾತಿಗೆ ನೋಡ್ಕೋರಿ ಅಂತ ಹೇಳಿದಾರು ಏನ್ ಮಾಡ್ಲಿವ ಈಗ ಅವರು ಅಂಟಿಯರ್ ಸುದ್ದಿ ತೆಗ್ದಿಲ್ಲ ಅಂತ ಹೇಳಿರ ಇವ್ರು ಮತ್ತೆ ಕಸಾರಿಕೆ ಮಾಡ್ಕೋ ಅಂತ ಕುಂದಿರ್ತಾರು ಇವ ದೇವ್ರ ಶಿವನ ಸಿದ್ಧಾರೂಢ ಏನ್ ಮಾಡ್ಲಿ ಪಾಯಪ್ಪನ ಏನ್ ಹೇಳಿ ದಾಟ್ಕೊಲೀಗ ಗಿರ್ಜಕ್ಕ ಸುಮ್ಮನೆ ನಿಂತಲ್ವಾ ಏನಂದ್ರ ನಿಮ್ಮ ಮಾವ ಅಲ್ಲ ಅಷ್ಟೆಲ್ಲ ಕಳ್ಳ ಬಳ್ಳಿ ಎಲ್ಲೈತೆ ಎಲ್ಲಾರನ್ನೂ ನೆನಪು ಮಾಡಿ ಕರಿತಾನಂತಾರಂದ್ರ ಮಗಳನ್ನ ಬಿಡ್ತಾರನ ಹೇಳು ಅದೇನ ನ್ಯಾಯ ನಿಬಾದಿ ಇದ್ರನು ಇಂಥದ್ರಾಗೆಲ್ಲ ಮರಸತ್ತಗೋ ಅಂತಾರಲ್ಲ ಕಾರೆ ಕಟ್ನದಾಗ ಸತ್ತಾಗ ಕೆಟ್ಟಾಗನ ಎಲ್ಲ ಕೆಟ್ಟದ ಸಂಬಂಧಗಳು ಕೂಡುದಂತ ಹಂಗ ಈ ಜಾತ್ರೆಯಿಂದ ನಮ್ಮ ಮಗಳಿಗೆ ನಮಗ ಸಂಬಂಧ ಕೂಡ್ತತನೋ ಅನ್ಸಾಕತತ್ ನನಗೂ ಹೌದ್ರಿ ಇರ್ತೀರಿ ನೀವ್ ಅನ್ನೋದು ಕರೆ ನನ್ನರಿ ಏನ್ ಕರೇನವ ಹಂಗಾರ ನಿಮ್ಮ ಮಾವ ಸಾವಿತ್ರಿನೂ ಕರಿತಾನಂತ ಅಂದ್ರನ ಅದು ಮಾವಾರು ಅತ್ತೀರಿ ಅಯ್ಯ ಹಂಗ್ಯಾಕ್ ಮಾವಾರು
ಮಾವಾರು ಕರಿಯು ನಂದಿರ್ತಾರ ತಗೋ. ಅಲ್ಲ ಊರ್ ಮಂದಿ ಎಲ್ಲ ಜಾತ್ರೆಗೆ ಬರ್ತದಂತ. ಊರ್ ಹೆಣ್ಮಕ್ಳನ್ನ ಮೊದಲು ಕರಿತಾರಂತ ಗ್ರಾಮ ದೇವತೆಗಳ ಗುಡಿ ತುಂಬಾಕ. ಅಂತದ್ರಾಗ ನಿಮ್ಮ ಮಾವಾರ್ ಬಿಡ್ತಾರನ? ಅಲ್ಲ ಊರ್ ಹಿರಿಯನ್ ಮನ್ಯಾಗನ ಮನಿ ಹೆಣ್ಮಗಳು ಉಡಿ ತುಂಬಾಕ್ ಬಂದಿಲ್ಲ ಅಂತಂದ್ರ ಮಂದ್ಯಾರ ಏನಂದಾರು? ಅಲ್ಲ ನಿಮ್ಮ ಮಾವಾರು ಕರಿತಿರ್ಬೋದು ತಗೋ, ಹೌದಲ್ಲ? ಏನಾದದ್ದಾಗ್ಬಿಡ್ಲಿ. ಈಗ ಮೊದ್ಲೇ ಅವ್ರದ್ದು ಆರೋಗ್ಯ ಸರಿ ಇಲ್ಲ. ಡಾಕ್ಟರ್ ಅಷ್ಟೆಲ್ಲ ಹೇಳಕ್ಕಾಗ್ಲಿನೂ ಮತ್ತೆ ಅವ್ರ ಮನಸ್ಸಿಗೆ ಬೇಸರ ಮಾಡ್ಕೊಳ್ಳೋ ನಾ ಏನ್ರ ಹೇಳ್ಬಿಟ್ನಂದ್ರ ಅವ್ರು ಮತ್ತೆ ಆರಾಮಿಲ್ದಂಗೆ ಆತಂದ್ರ ನಾನೇ ಕ್ಷಮಿಸ್ಕೋದಿಲ್ಲ. ಪಾಪ ಅತ್ತಿಯರು ಭಾಳ ಮನ್ಸಿನ ಮೇಲೆ ತಗೊಂಡಾರು. ಏನು ಮಾಡಲಿ ಈಗ, ಏನು ಮಾಡಲಿ? ಅವ್ರು ನೋಡ್ರೆ ಮೊದ್ಲಿನ ಥರ ಇಲ್ಲ. ಮೊದಲೇನೋ ನನ್ ಬೇಕು ಅಂತ ಜಗಳ ಮಾಡ್ಕೊಂತ ಇರ್ತಿದ್ರು, ಅವಾಗ ಚಲೋ ಇತ್ತು. ಈಗ ಭಾಳ ಸೂಕ್ಷ್ಮ ಆಗಿದಾರು, ಸಮಾಧಾನ ಆಗಿದಾರು. ಈಗ ಇಂಥವೆಲ್ಲ ಹೇಳೋದಂದ್ರೆ ನನಗೆ ವಜ್ಜಿ ಬಂದ್ಬಿಡ್ತೈತೆ ನೋಡ್ರಿ. ದೇವ್ರೇನು ಹಸ್ತಾನೋ ಅದಾಗಲಿ. ಆದ್ರೆ ಒಂದು ಸುಳ್ಳು ಹೇಳೋದ್ರಿಂದ ಈಗ ಅವ್ರಿಗೆ ಚಲೋ ಆಕತ್ ಅನ್ನೋದಾರ. ಈಗ ಸುಳ್ಳೆ ಹೇಳ್ಬಿಟ್ರತ್. ಅತ್ತಿಯರು ಸಮಾಧಾನಲೆ ಇದ್ರೆ ನನಗೆ ಅಷ್ಟ ಸಾಕು. ಗಿರ್ಜಕ್ಕ, ಏನು ಕನಸು ಕನಕತ್ತೇನ ಆ ಕಡೆ ಹೊಳ್ಳಿ ನಿಂತ? ಏನಿಲ್ರಿ ಅತ್ತೀರಿ, ಏನಿಲ್ರಿ. ಹೌದ್ರಿ ಅತ್ತೀರಿ, ಮಾವಾರು ಜಗಳ ಇಲ್ಲದ ಮನಿ ಯಾವದಾವ ಗಿರ್ಜಕ್ಕ? ಎಲ್ಲಾರ ಮನ್ಯಾಗನು ಜಗಳ, ಮನಸ್ತಾಪ, ಕೋಪ, ತಾಪ, ಮಾತು ಬಿಡೋದು ಇವೆಲ್ಲ ಇರುವನ. ಹಂಗ ನಮ್ಮ ಮನ್ಯಾಗೂ ನಡ್ದತಿ. ಇದನ್ನ ಎಟ್ಟೋರ್ಸ್ ಅಂತ ಮುಂದುವರ್ಸ್ಕೊಂಡು ಹೋಗೋದು. ಅದಕ್ಕ ಎಲ್ಲಾರು ಊರ್ ಹಬ್ಬಕ್ಕ ಹೆಣ್ಮಕ್ಳನ್ನ ಕರೆದ ಜಾತ್ರೆ ಮಾಡಕತ್ತಾರು. ನಾವು ನಮ್ಮ ಹೆಣ್ಮಗಳನ್ನ ಕರೆದ್ ಬಿಡುನು ಎಲ್ಲ ಮರತ. ಇದೊಂದ್ಸಲ ನಾವು ಸೋತ್ ಬಿಡುನು ಅಂತಂದ್ರಿ. ನನಗಂತೂ ಬಹಳ ಖುಷಿ ಆಯ್ತು ನೋಡ್ರಿ ಅತ್ತೀರಿ. ಹಂಗಂದ್ರ ಅಯ್ಯೋ ಗಿರ್ಜಕ್ಕ, ಗಿರ್ಜಕ್ಕ, ನನ್ನ ಮುದ್ದಿನ ಸಸಿ, ನನ್ನ ಬಂಗಾರನಿ, ಎಂತ ಖುಷಿ ಸುದ್ದಿ ಹೇಳಿದೆವ. ನನ್ನ ಹಡದ ಹೊಟ್ಟಿ ತಂಪಾತ್ ನೋಡವ. ಅಲ್ಲ ಈ ಖುಷಿ ಸುದ್ದಿ ಹೇಳಿದಕ್ಕ ನಿನ್ ಬಾಯಾಗ 1 ಕಿಲೋ ಸಕ್ರಿ ತಂದು ಹಾಕಿರೇನು ಕಮ್ಮಿ ನನ್ನ. ಅಯ್ಯ ಸಕ್ರಿ ಯಾಕೆ ಹಾಕೋದು? ನಿನಗ ಜಾಮೂನ್ ಅಂದ್ರೆ ಭಾಳ ಇಷ್ಟ ಅಲ್ಲ. ನೀ ಒಗ್ಯಾನ ಹೊಕ್ಕೊಂಡ್ ಬರೋರಾಗ ಬಿಸಿ ಬಿಸಿ ಜಾಮೂನ್ ಮಾಡಿರ್ತಾನು, ಬಂದಾಕೆ ತಿನ್ನಂತೆ ಅಂತ ಆತಿಲ್ಲ. ಮಗಳು ಬರ್ತಾರ ಅಂದ್ಕೂಡ್ಲೆ ಖುಷಿ ನೋಡ್ರಿ ನಿಮ್ಮ ಮುಖದೊಳಗ. ಅದಕ್ಕ ಅಲ್ರಿ ತಾಯಿ ಮನಸ್ಸು ಅನ್ನೋದು. ಹೂನಯ್ಯವ, ನಮ್ಮವ್ವ ತಾಯಿ ಆ ದೇವಿ ಜಾತ್ರೆಯಿಂದ ನನ್ನ ಮಗಳು ತವ್ರ ಮನೆ ಕಾಣ್ಲದ್. ನನ್ನ ಮಗಳು ನಮ್ಮ ಮನೆಗೆ ಬರ್ತಾಳಂದ್ರೆ ಮತ್ತೆ ತುಸ ಖುಷಿ ಆಕತನ. ನನಗಂತೂ ಇವತ್ತ ಜಗ್ಗ ಖುಷಿ ಆಗತ್ ಬಿಟ್ಟತ್ ನೋಡು. ಈ ಖುಷಿಗೆ ಏನ್ ಮಾಡ್ಲಿ ಏನ್ ಬಿಡ್ಲಿ ಅನ್ನಕತ್ ಬಿಟ್ಟನ್. ನಡಿ ನೀ ಒಬ್ಬಕ್ಕೆ ಎದಕ್ ಹೋಗಿ, ನಾ ಈಗೆಲ್ಲ ಫುಲ್ ಆರಾಮದನು. ನಾನು ನಿನ್ ಜೋಡಿ ಒಗ್ಯಾನ ಒಗ್ಯಾಕ್ ಬರ್ತಾನಂತ. ನಡಿ ಹೋಗಿ ಬಿಡುನ್. ಅಯ್ಯ ಹೇಳ್ತೀರಿ ನೋಡ್ರಿ, ಹಿಂಗ್ ನಕ್ಕೊಂತ ಇದ್ರೆ ಎಷ್ಟ್ ಚಂದ ಕಾಣ್ತೀರಿ. ಮಣ್ಣಿಂದ ಮುಖ ಸಪ್ ಮಾಡ್ಕೊಂಡ ಆ ನಮ್ಮನಿ ಆರಾಮಿಲ್ದಂಗ್ ಒದ್ದಾಡಕತ್ತಿದ್ರಿ. ಏನ್ ಬ್ಯಾಡ್ರಿ, ನಿಮಗಿನ್ನ ಪೂರ್ತಿ ಆರಾಮಾಗಿಲ್ಲ. ನೀವು ಇನ್ನ ರೆಸ್ಟ್ ಮಾಡ್ಬೇಕು. ನೀವು ಈಗ ಒಳಗೆ ಹೋಗ್ರಿ. ನನಗೆ ಜಾಮೂನ್ ಮಾಡೋದು ಬ್ಯಾಡ್ರಿ. ನಾನ ಬಂದ್ಕಾರ ಸಂಜೆ ಮುಂದೆ ಬೇಕಾದ್ರೆ ಮಾಡ್ತಾನಂತ. ಅಷ್ಟ್ರು ಕೂಡಿ ತಿಂದ್ರಾತ್ರಿ. ಬೇಡವಾ ಬೇಡ, ನಾನ ಮಾಡ್ತೇನೆ. ನೀ ಒಗ್ಯಾನಕ್ಕೊಂಬಂದ ಬ್ಯಾಸ್ರಾಗಿರ್ತತಿ. ನಾ ಜಾಮೂನು ಮಾಡ್ತಾನೋ, ಸಂಜೆ ಅಡಿಗೆನೂ ಮಾಡ್ತಾನೋ. ನೀ ಬಂದ ಆರಾಮ್ ತಗೋ ಅಂತೇವ. ಯವ ಒಬ್ಬಕ್ಕೆ ಅಕ್ಕಿ ಒಗ್ಯಾಕ ನನಗ ಜೀವ ಗನ ಮರ್ಗಾಕತ್ತತಿ. ನಾ ಆರಾಮಿದ್ದಿದ್ರ ಬೆನ್ನತ್ತೆ ಬರ್ತಿದ್ನಿ. ಈಗ ನೋಡ್ರಿ ನಾ ಬರ್ತಾನಂದ್ರು ನೀ ಬ್ಯಾಡ ಅನ್ನಕತ್ತಿ ನೋಡ್ವಾ. ಏನ್ ಮಾಡ್ಲಿ? ಏನ್ ಬ್ಯಾಡ್ರಿ ಅತ್ತೀರಿ, ನಾ ಹೋಗೆಲ್ಲ ಒಕ್ಕೊಂಬರ್ತಾನೋ. ನೀವು ಹಿಂಗ್ ನಕ್ಕೊಂತ ಇದ್ರ ನನಗಷ್ಟ ಸಾಕ್ರಿ. ಅಯ್ಯೋ ನನ್ನ ತಲೀನ, ನಾ ನೋಡೇವಾದ ನಿನ್ಗ ಮರಗಾಕತನ ಇಷ್ಟು ವಜ್ಜೆ ಹೊತ್ಕೊಂಡು ಅಲ್ಲಿ ಹೋಗಿ ಬರ್ತಿ ಅಂತ ನೀನು ಈ ನಮ್ಮನೆ ಇಟ್ಟೋತನ ಮಾತಾಡ್ಸ್ಕೋ ಅಂತ ನಿಂತನ್. ಆದ್ರೂ ನನ್ನ ಮನಸ್ಸಿನಂದು ಹಗರ್ ಮಾಡಿದ್ವ ಯವ. ನನ್ನ ಮನಸ್ಸಿಗೆ ಇವತ್ತ ಭಾಳ ನೆಮ್ಮದಿ ಆತ್ ನೋಡು. ಎಷ್ಟು ವರ್ಷದ ಚಿಂತಿ ಇವತ್ತೊಂದು ದಿನದಾಗನ ಕಡದು ಹೋಗ್ಬಿಡ್ತು. ಅದೇನೋ ಅಂತಾರಲ್ಲ, ಗುಟ್ಟದಂತ ಕಷ್ಟ ಮಂಜಿನಂಗೆ ಕರಿಗಿತು ಅಂತ. ಹಂಗಾತ್ ನೋಡ್ ನಂದು. ಅಲ್ಲ ತಂಗಿ, ಹೋಗುವ. ವಜ್ಜೆ ಬಾಳಕ ಹೋಗ್ಯಾನ. ಹೋಗ್ ನೀನು ಹೋಗಿ ಬರೋಗು. ನಾನು ನೀ ಬರೋರಾಗ ಬಿಸಿ ಬಿಸಿ ಜಾಮೂನ್ ಮಾಡಿಡ್ತಾನಂತ. ಆಯ್ತು ಬರೀತೀರಿ. ಬೀಸೋದನ್ನಿ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತ್ರಿ. ಏನೋ ಧೈರ್ಯ ಮಾಡೆ ನಾನು ಸುಳ್ಳು ಹೇಳ್ಬಿಟ್ಟಿ. ಆ ಸುಳ್ಳಿನಿಂದನೂ ಅವ್ರು ಖುಷಿ ಆಗದಾರಲ್ಲ, ನನಗಷ್ಟ ಸಾಕು. ಮೊದ್ಲ ಡಾಕ್ಟರ್ ಸಾಹೇಬ್ರು ಹೇಗೆ ಕಳಿಸಿದಾರು. ಅವ್ರಿಗೆ BP ವೇರಿಯೇಷನ್ ಭಾಳ ಆಗತೈತಿ. ಅವ್ರನ್ನ ಸ್ವಲ್ಪ ಒಗಾತಿಗೆ ನೋಡ್ಕೋರಿ. ಒಳ್ಳೆ ಆಹಾರ ಕೊಟ್ಟ, ಗುಳಿಗೆ ಎಲ್ಲ ಟ್ಯಾಬ್ಲೆಟು ಕರೆಕ್ಟಾಗಿ ಕೊಟ್ಟಾರ, ಚಂದಾಗಿ ನೋಡ್ಕೋರಿ ಅಂತ ಹೇಳಿದಾರ್ರಿ. ಅದಕ್ಕೆ ಸುಮ್ಮ ಅವ್ರ ಮನಸ್ಸಿಗೆ ಯಾಕೆ ಬೇಸರ ಮಾಡೋದಂತ ಹೇಳಿ ಸುಳ್ಳು ಹೇಳ್ಬಿಟ್ನಿ. ದೇವ್ರಿ, ಈ ಸುಳ್ಳು ಹೆಂಗಾರು ಕರೆಯಾಗೆ ಆಗುವಂಗೆ ಮಾಡಪ್ಪ. ಆ ತಾಯಿ ಮಗಳು ಒಂದಾಗುವಂಗೆ ಮಾಡಪ್ಪ. ಅಷ್ಟ ಬೇಡ್ಕೊಳ್ಳೋದ್ನ ನೀವು ನೋಡ್ಕೊಂಬಂದ್ರಲ್ರಿ. ವಜ್ಜೆ ಭಾಳ ಆಗೈತ್ರಿ ಒಗ್ಯಾನ ಗಂಟೆ ತಲೆ ಮೇಲೆ. ನಾ ಮೊದಲು ಹೋಗಿ ಒಕ್ಕೊಂಬರ್ತೇನೆ. ಆಮೇಲೆ ಬಂದು ಸಿಗ್ತೇನಂತ್ರಿ ನಿಮಗೆ. ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ಧನ್ಯವಾದಗಳು ಎಲ್ಲರಿಗೂ.